ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಕದಳಿ ಬಾಳೆಹಣ್ಣನ್ನು ಉಪಯೋಗಿಸಿಕೊಂಡು ಬನ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಬನ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಮನೆಗಳಲ್ಲಿ ಕದಳಿ ಬಾಳೆಹಣ್ಣೆಲ್ಲ ಒಳ್ಳೆ ಹಣ್ಣಾಗಿದ್ದರೆ ಈ ರೀತಿ ಬನ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ. ಬನ್ನಿ ಹಾಗಿದ್ರೆ ಇನ್ನು ಬನ್ಸನ್ನು ರೆಡಿ ಮಾಡುವ. ಈ ಬನ್ಸ್ ಮಾಡಲಿಕ್ಕೆ ನಾವಿಲ್ಲಿ ನೋಡಿ 6 ಬಾಳೆಹಣ್ಣು, ಒಳ್ಳೆ ಹಣ್ಣಾದಂತಹ ಕದಳಿ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇವೆ. ಒಳ್ಳೆ ಹಣ್ಣಾದಂತಹ ಬಾಳೆಹಣ್ಣಾಗಿರಲಿ, ಇಲ್ಲಂತಂದರೆ ಹುಳಿ ಅಂಶ ಬರ್ತದೆ. ಇನ್ನಿದನ್ನು ನೋಡಿ ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇವೆ. ನೀವೊಂದು ಪ್ಲೇಟಲ್ಲಿ ಈ ರೀತಿ ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಂಡ್ರೂ ಆಗ್ಬೋದು. ನೋಡಿ ಎಲ್ಲ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಆಗಿದೆ. ಇನ್ನು ನೋಡಿ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಹಾಗೆ 1/4 ಗ್ಲಾಸ್ ಆಗುವಷ್ಟು ಮೊಸರು, ಚಪ್ಪೆ ಮೊಸರನ್ನು ಹಾಕಿಕೊಳ್ತಾ ಇದ್ದೇವೆ. ಹಾಗೆ 3 ಚಮಚ ಆಗುವಷ್ಟು ಸಕ್ಕರೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಆ್ಯಡ್ ಮಾಡಿಕೊಳ್ಬಹುದು. ಇಷ್ಟನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಕೊಂಡು ಒಂದು ಅಗಲಬಾಯಿಯ ಪಾತ್ರೆಗೆ ಹಾಕಿಕೊಂಡು 2 ಕಪ್ ಆಗುವಷ್ಟು ಗೋಧಿ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ನಾವಿಲ್ಲಿ ಯಾವುದೇ ಸೋಡಾ ಆಗಲಿ ಮೈದಾ ಆಗಲಿ ಹಾಕಿ ಮಾಡ್ತಾ ಇಲ್ಲ, ಖಾಲಿ ಗೋಧಿ ಹುಡಿಯನ್ನು ಹಾಕಿ ಈ ರೀತಿ ಬನ್ಸನ್ನು ರೆಡಿ ಮಾಡಿಕೊಳ್ತಾ ಇದ್ದೇವೆ. ಇನ್ನಿದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗೋಧಿ ಹುಡಿಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ನಾವು ಬಾಳೆಹಣ್ಣು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಹಿಟ್ಟನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಅದರ ಮೇಲಿಂದ 2 ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಈ ರೀತಿ ಕಲಸಿಕೊಂಡ್ರಾಯಿತು. ನಿಮ್ಮಲ್ಲಿ ತೆಂಗಿನೆಣ್ಣೆ ಇಲ್ಲ ಅಂತಾದರೆ ನೀವು ಯೂಸ್ ಮಾಡುವ ಎಣ್ಣೆಯನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಯಾವ ರೀತಿಯೆಲ್ಲ ನೀವು ಚಪಾತಿಗೆ ಕಲಸಿಕೊಳ್ತೀರೋ ಅದೇ ರೀತಿ ಹಿಟ್ಟನ್ನು ಕಲಸಿಕೊಂಡ್ರಾಯಿತು. ಸ್ನೇಹಿತರೆ, ಈ ಬನ್ಸಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ. ಈಗ ಇನ್ನಿದನ್ನು 4 ರಿಂದ 5 ಗಂಟೆ ಹೊತ್ತು ಹುಳಿ ಬರಲಿಕ್ಕೆ ಇಡಬೇಕು. ಈ ರೀತಿ ಮುಚ್ಚಿ 4 ರಿಂದ 5 ಗಂಟೆ ಹೊತ್ತು ಹಾಗೆ ಇಡಿ. ನಾವು ಯಾವುದೇ ಸೋಡಾ ಬಳಸದ ಕಾರಣ ಸ್ವಲ್ಪ ಹೊತ್ತದು ಹುಳಿ ಬರಲಿಕ್ಕೆ ಇಡಬೇಕು. ಈಗ 4 ಗಂಟೆ ಆದ ನಂತರ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬನ್ಸ್ ಬೇಕು ಆ ಸೈಜಲ್ಲಿ ಉಂಡೆಯನ್ನು ಮಾಡಿಕೊಂಡ್ರೆ ಆಯಿತು. ದೊಡ್ಡ ಮಾಡಿದರೆ ಸ್ವಲ್ಪ ದೊಡ್ಡ ಬರ್ತದೆ, ಸಣ್ಣ ಉಂಡೆ ಮಾಡಿದರೆ ಸಣ್ಣದಾಗಿ ಆಗ್ತದೆ. ನಾರ್ಮಲ್ ಆಗಿ ಈ ಸೈಜಿನ ಉಂಡೆಯನ್ನು ಮಾಡಿಕೊಳ್ಳಿ. ಇನ್ನು ಒಂದು ರೊಟ್ಟಿ ಮಾಡುವ ಮೆಷಿನಲ್ಲಿ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ನಾವು ಮಾಡಿಟ್ಟುಕೊಂಡಂತಹ ಉಂಡೆಯನ್ನು ಅದರ ಮೇಲೆ ಇಟ್ಟು ಮೇಲಿನಿಂದ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು. ನೋಡಿ, ಈ ಸೈಜಲ್ಲಿ ಬಂದರೆ ಬನ್ಸ್ ರೆಡಿ ಆಯಿತು. ನೋಡಿ, ಇಷ್ಟು ದಪ್ಪ ಇರಲಿ. ತುಂಬ ತೆಳು ಮಾಡಿದರೆ ಉಬ್ಬಿ ಬರುವುದಿಲ್ಲ ಅದು. ನೀವು ಎಣ್ಣೆಗೆ ಬಿಟ್ಟ ನಂತರ ಇಷ್ಟು ದಪ್ಪ ಇರಲಿ. ಇನ್ನು ಬಿಸಿಯಾದಂತಹ ಎಣ್ಣೆಗೆ ನಾವು ಮಾಡಿಟ್ಟುಕೊಂಡಂತಹ ಬನ್ಸನ್ನು ಈ ರೀತಿ ಬಿಟ್ಟು ಮೇಲಿನಿಂದ ಈ ರೀತಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇರಬೇಕು. ಆಗ ಅದು ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ, ನಮ್ಮ ಬನ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನಿದನ್ನು 2 ಸೈಡು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ರುಚಿಕರವಾದಂತಹ ಬನ್ಸ್ ರೆಡಿ ಆಗ್ತದೆ. ನೀವು ಪ್ಲಾಸ್ಟಿಕ್ ಕವರಲ್ಲಿ ಪ್ರೆಸ್ ಮಾಡುವಾಗ 2 ಪ್ಲಾಸ್ಟಿಕ್ ಕವರಿಗೂ ಎಣ್ಣೆಯನ್ನು ಸವರಿಕೊಳ್ಬೇಕು. ಇಲ್ಲಾಂತಾದರೆ ಅದು ಪ್ಲಾಸ್ಟಿಕ್ ಕವರಲ್ಲಿ ಅಂಟಿಕೊಳ್ತದೆ. ಪ್ಲಾಸ್ಟಿಕ್ ಕವರ್ ಬೇಡ ಅಂತ ಇದ್ದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡಿಕೊಳ್ಬೋದು. ನೋಡಿ, ಈ ರೀತಿ 2 ಸೈಡನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಎಣ್ಣೆಯನ್ನು ಮೇಲಿಂದ ಈ ರೀತಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ,
ತುಂಬಾ ಸುಲಭವಾದಂತಹ ಈ ಬನ್ಸ್ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇನ್ನಿದನ್ನು ಚಟ್ನಿ ಜೊತೆ ಸರ್ವ್ ಮಾಡಿ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.